ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಯಾರಿಗೆಲ್ಲ ಬಿಸಿ ಬಿಸಿ ಬಿಸ್ಕುಟ್ ಅಂಬಡೆ ಚಟ್ನಿ ತಿನ್ನಬೇಕು ಎಂಬ ಆಸೆ ಆಗ್ತಾಯಿದೆ ಹೇಳಿ ವೀಕ್ಷಕರೇ, ಬನ್ನಿ ಹೇಗೆ ಮಾಡೋದು ನೋಡುವ. ನಾನು 1 ಕಪ್ನಷ್ಟು ಉದ್ದಿನ ಬೇಳೆಯನ್ನು 8 ಗಂಟೆಗಳಷ್ಟು ನೆನೆ ಹಾಕಿದ್ದೇನೆ. 8 ಗಂಟೆಗಳ ನಂತರ ಉದ್ದಿನ ಬೇಳೆಯನ್ನು 2-3 ನೀರಿನಿಂದ ನಾನು ಚೆನ್ನಾಗಿ ತೊಳೆದಿದ್ದೇನೆ. ಅದರ ನಂತರ ಮಿಕ್ಸಿಗೆ ಹಾಕಿ ಸ್ವಲ್ಪನೇ ನೀರು ಹಾಕಿ ನಯವಾಗಿ ಕಡಿಬೇಕು. ಹಿಟ್ಟು ಕಡಿಯುವಾಗ ಹಾಕಿದ ನೀರು ಸ್ವಲ್ಪ ಜಾಸ್ತಿ ಆದಲ್ಲಿ ನೀವೇನು ಟೆನ್ಷನ್ ಮಾಡುವ ಅಗತ್ಯ ಇಲ್ಲ. ಬಾಂಬೆ ರವೆ ಇದೆಯಲ್ಲ, ಅದನ್ನು 2 ಟೇಬಲ್ ಸ್ಪೂನಷ್ಟು ಇದಕ್ಕೆ ಹಿಟ್ಟಿಗೆ ಬೆರೆಸಿದ ಕೂಡಲೇ ಅದು ಹಿಟ್ಟು ಚೆನ್ನಾಗಿ ಬರ್ತದೆ. ಅದರ ನಂತರ ಇದನ್ನು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಅಂಬಡೆಯ ಹಿಟ್ಟು ಈ ಹದಕ್ಕೆ ಬರಬೇಕು. ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಕಡಿಯುವುದು ತುಂಬ ಅಗತ್ಯ. ಇನ್ನು ಇದಕ್ಕೆ ರುಚಿಗೆ ನಿಮಗಿಷ್ಟವಾದುದನ್ನು ನೀವು ಇದಕ್ಕೆ ಬೆರೆಸಿಕೊಳ್ಬೋದು. ಕರಿಬೇವು ಇರ್ಬೋದು, ಕೊಬ್ಬರಿ ಚೂರು ಇರ್ಬೋದು, ಹಸಿಮೆಣಸು, ಶುಂಠಿ, ಇಲ್ಲದ್ರೆ ಒಣಮೆಣಸಿನ ಸಣ್ಣ ತುಂಡು ಮಾಡಿ ಇದಕ್ಕೆಲ್ಲ ಬೆರೆಸಿಕೊಳ್ಬಹುದು. ಹೈ ಮೀಡಿಯಂ ಫ್ಲೇಮಲ್ಲಿ ಅಂಬಡಿಯನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಈ ಥರ ಕೆಂಪಗೆ ಕಾಯಿಸಿ ಎಲ್ಲ ಅಂಬಡಿಯನ್ನು ಫ್ರೈ ಮಾಡಿ ತೆಗೆಯುವ. ಕಾಯಿ ತುರಿ, ಒಣಮೆಣಸು ಹಾಗೂ ಇಂಗು, ಉಪ್ಪು ಹಾಕಿ ಒಂದು ಚಟ್ನಿ ಕಡಿದ್ರೆ ಬಿಸ್ಕುಟ್ ಅಂಬಡೆ ಸವಿಯಲು ಸಿದ್ಧ. ಬಿಸ್ಕುಟ್ ಅಂಬಡೆ ಯಾವಾಗಲೂ ಬಿಸಿ ಬಿಸಿ ಇರುವಾಗ ಮಾತ್ರ ತಿನ್ನಲಿಕ್ಕೆ ತುಂಬ ರುಚಿ. ಒಂದು ವೇಳೆ ಆರಿದ್ರೆ ರುಚಿಯಾಗಿ ತಿನ್ನಬಹುದು. ಯಾವ ರೀತಿ ಎಂಬುದಾಗಿ ನೋಡುವನಾ. ಮೊದಲನೇದಾಗಿ ನಾನೀಗ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಹಾಕಿ ಒಂದು ಚಟ್ನಿ ರೆಡಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಹುಳಿ, ಖರ್ಜೂರ, ಸ್ವಲ್ಪ ನೀರು ಹಾಕಿ ಬೇಯಿಸಿ ಅದಕ್ಕೆ ಒಂದು ಸಣ್ಣ ತುಂಡು ಬೆಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಗ್ರೈಂಡ್ ಮಾಡಿ ಖರ್ಜೂರ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ ವೀಕ್ಷಕರೇ. ಇದರಲ್ಲಿ ನಿಮಗೆ ಅಂದಾಜಾಗ್ಬೋದು ನಾನು ಏನು ಮಾಡ್ತಾ ಇದ್ದೇನೆ ಎಂಬುದಾಗಿ. ಈಗ ಒಂದು ಮೊಸರು ರೆಡಿ ಮಾಡುವ. ದಪ್ಪ ನಂದಿನಿ ಮೊಸರಿಗೆ ನಾನು ಸ್ವಲ್ಪ ಉಪ್ಪು, ಸಕ್ಕರೆ, ಬೇಡದಿದ್ದಲ್ಲಿ ನೀವು ಸಕ್ಕರೆ ಸ್ಕಿಪ್ ಮಾಡಿಕೊಳ್ಳಿ. ನಾನು 2 ಟೀ ಸ್ಪೂನಷ್ಟು ಸಕ್ಕರೆ ಇದಕ್ಕೆ ಹಾಕಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಕರೆದ ಬಿಸ್ಕುಟ್ ಅಂಬಡೆ ಸ್ವಲ್ಪ ಉಳಿದಿತ್ತು. ಅದೇನು ಮಾಡೋದು ಎಂಬುದಾಗಿ ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಈಗ ದಹಿ ವಡ, ಈ ಬಿಸ್ಕುಟ್ ಅಂಬಡೆಯನ್ನು ಮೊಸರಿಗೆ ಹಾಕಿ ಮೊಸರು ವಡೆ ಯಾವ ರೀತಿ ಮಾಡೋದು ಎಂಬುದಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ವೀಕ್ಷಕರೇ. ನೋಡಿ, ಫ್ರೈ ಮಾಡಿದ ಬಿಸ್ಕುಟ್ ಅಂಬಡೆಯನ್ನು ಈ ಥರ ಬಿಸಿ ಆರಿದ ನೀರಿಗೆ ಹಾಕಿ ಒಂದು 5 ನಿಮಿಷದಷ್ಟು ಇಟ್ಕೊಳ್ಳಿ. ಆಗ ಅದು ನೀರು ಎಳೆದುಕೊಂಡು ಎಲ್ಲ ಬಿಸ್ಕುಟ್ ಅಂಬಡೆ ತುಂಬ ಸಾಫ್ಟ್ ಆಗ್ತದೆ. ಅದನ್ನೆಲ್ಲ ಹಿಂಡಿ ನಾವೀಗ ರೆಡಿ ಮಾಡಿಟ್ಟ ಮೊಸರಿಗೆ ಹಾಕುವಂಥದ್ದು ಅಷ್ಟೇ. ನೋಡಿ, ಹೋಟೆಲ್ ಶೈಲಿಯಲ್ಲಿ ನಾವು ಎಷ್ಟು ರುಚಿಯಾಗಿ ಈ ಬಿಸ್ಕುಟ್ ಅಂಬಡೆಯನ್ನು ಮೊಸರು ವಡೆಯಾಗಿ ಮಾಡಿ ತಿನ್ಬೋದು ಎಂಬುದಾಗಿ ನೀವೇ ನೋಡಿದ್ರಿ ವೀಕ್ಷಕರೇ. ಒಂದು 10 ನಿಮಿಷದಷ್ಟು ಇದನ್ನು ನೀವು ಬೆರೆಸಿ ಇಟ್ಟರೆ ಇದು ಚೆನ್ನಾಗಿ ಮೊಸರೆಲ್ಲ ಎಳೆದುಕೊಂಡು ಸವಿಯಲು ಸಿದ್ಧ ಆಗ್ತದೆ. ಬೇಕಾದಲ್ಲಿ ಒಂದು 10 ನಿಮಿಷದಷ್ಟು ಇದನ್ನು
ರೆಫ್ರಿಜರೇಟ್ ಕೂಡ ಮಾಡ್ಬೋದು, ಆಗ ಕೂಡ ತುಂಬ ರುಚಿಯಾಗಿರ್ತದೆ. ನೋಡಿ, ಈಗ ಸರ್ವ್ ಮಾಡುವ. ರುಚಿಗೆ ಸ್ವಲ್ಪ ದಾಳಿಂಬೆ ಕೂಡ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಡದಿದ್ದರೆ ನೀವು ಸ್ಕಿಪ್ ಮಾಡಬಹುದು. ನೋಡಿ, ಈಗ ಮಾಡಿದಂಥ 2 ಬಗೆಯ ಚಟ್ನಿ, ಹುಣಸೆ ಖರ್ಜೂರದ ಚಟ್ನಿ ಹಾಗೂ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಹಾಕಿದ ಚಟ್ನಿ ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ವೀಕ್ಷಕರೇ. ಇದರ ರುಚಿ ಅಂತೂ ಸೂಪರು. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಹೋಟೆಲ್ ಶೈಲಿಯಲ್ಲಿ ಬಿಸ್ಕುಟ್ ಅಂಬಡಿಯನ್ನು ಮನೆಯಲ್ಲೇ ನಾವು ಮಾಡಿ ತಿನ್ನಬಹುದು. ಎಷ್ಟು ರುಚಿಯಾಗಿದೆ ಎಂಬುದಾಗಿ ನೀವೇ ನೋಡಬಹುದು. ಉದ್ದಿನ ಬೇಳೆಯನ್ನು ತುಂಬ ಹೊತ್ತು ನೆನೆಸಿದ ಕಾರಣ ಬಿಸ್ಕುಟ್ ಅಂಬಡಿ ಅಂತೂ ತುಂಬ ಬೆಣ್ಣೆಯಷ್ಟು ಸಾಫ್ಟ್ ಕೂಡ ಆಗ್ತದೆ. ನೋಡಿ ಯಾವ ರೀತಿ ಆಗಿದೆ, ಇದರ ರುಚಿ ಹೇಗಿರ್ಬೋದು ಎಂಬುದಾಗಿ ನೀವೇ ನೋಡಿ ವೀಕ್ಷಕರೇ. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಬರುವ ಎಪಿಸೋಡಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.